ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದಿ ಚಾನಲ್ ಕ್ರ್ಯಾಕರ್ಸ್. ಓಕೆ, ಹಿಂದಿನ ವಿಡಿಯೋದಲ್ಲಿ ನಾವು 2-factor ಅಥೆಂಟಿಕೇಷನ್ ಥಿಯರಿ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಸೊ ಈ ವಿಡಿಯೋದಲ್ಲಿ ಟರ್ಮಕ್ಸಲ್ಲಿ ಮೆಸೇಜ್ ಬಾಂಬಿಂಗ್ ಹೇಗೆ ಮಾಡೋದಂತ ಪ್ರಾಕ್ಟಿಕಲ್ ಆಗಿ ಡಿಸ್ಕಸ್ ಮಾಡುವ. ಸೊ ಹೀಗೆ ಹೆಚ್ಚು ಎಥಿಕಲ್ ಹ್ಯಾಕಿಂಗ್ ರಿಲೇಟೆಡ್ ವಿಡಿಯೋಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮೆಸೇಜ್ ಬಾಂಬ್ ಅಂದರೆ ಏನು ಅಂತ ಕೇಳಿದರೆ, ಈಗ ಒಂದು ಸೆಟ್ ಆಫ್ ಟೈಮ್ ಪೀರಿಯಡ್, ಒಂದು 5 ನಿಮಿಷ ಅಂತ ತಗೊಳ್ಳಿ. 5 ನಿಮಿಷದಲ್ಲಿ ನೀವು ಒಂದು ಟಾರ್ಗೆಟ್ಗೆ ಒಂದು ಮಲ್ಟಿಪಲ್ ಮೆಸೇಜಸನ್ನು ಸೆಂಡ್ ಮಾಡೋದು ಕಂಟಿನ್ಯೂಸ್ ಆಗಿ. ಸೊ ಇದರಿಂದ ಅವ್ರ ಮೊಬೈಲ್, ಈಗ ಏನಾದ್ರು ವರ್ಕ್ ಮಾಡ್ತಿದ್ರೆ ಅವ್ರ ಮೊಬೈಲ್ ಹ್ಯಾಂಗ್ ಆಗ್ಬೋದು ಆ ಟೈಮಲ್ಲಿ. ಈಗ ಫಾರ್ ಎಕ್ಸಾಂಪಲ್, ನೀವೀಗ ವಾಟ್ಸಪ್ಪನ್ನು ಅನ್ಇನ್ಸ್ಟಾಲ್ ಮಾಡಿ 1 ಮಂತ್ ಆದಮೇಲೆ ಈಗ ಇನ್ಸ್ಟಾಲ್ ಮಾಡಿದರೆ, ನಿಮಗೆ ಈಗ ಹಳೆ ಗ್ರೂಪಲ್ಲಿರೋ ಮೆಸೇಜಸ್ ಎಲ್ಲ ಒಂದೇ ಸಲ ಬರ್ತದಲ್ಲ. ಸೊ ಆಗ ಬಂದಾಗ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗ್ತದೆ. ಸೊ ಅದೇ ಥರ ನಾವು ನಮ್ಮ ಟಾರ್ಗೆಟಿಗೆ ಕಂಟಿನ್ಯೂಸ್ ಮೆಸೇಜನ್ನು ಸೆಂಡ್ ಮಾಡ್ತಾ ಇರೋದು. ಇದು ಮೆಸೇಜ್ ಬಾಂಬ್. ಕಾಲ್ ಬಾಂಬ್ ಅಂತ ಹೇಳಿದರೆ ಕಂಟಿನ್ಯೂಸ್ ಕಾಲ್ ಮಾಡ್ತಾ ಇರೋದು. ಸೊ ಇದರಿಂದ ಅವರಿಗೆ ತೊಂದರೆ ಆಗ್ತದೆ. ಸೊ ಇದು ಮೆಸೇಜ್ ಬಾಂಬ್ ಅಥವಾ ಕಾಲ್ ಬಾಂಬ್ ಅಂದರೆ. ಓಕೆ, ಸೊ ನಾವೀಗ ಮೆಸೇಜ್ ಬಾಂಬ್ ಮಾಡಲಿಕ್ಕೆ ನಮಗೆ ಒಂದು ಟೂಲ್ ಬೇಕು. ಸೊ ಆ ಟೂಲ್ ಹೆಸರು ಅಂತ ಹೇಳಿದರೆ TBomb ಅಂತ. ಸೊ ಅದನ್ನು ನಾವು ಟರ್ಮಕ್ಸಲ್ಲಿ ಇನ್ಸ್ಟಾಲ್ ಮಾಡಬೇಕು. ಸೊ ಫಸ್ಟು ಟರ್ಮಕ್ಸನ್ನು ಓಪನ್ ಮಾಡ್ತೇನೆ. ಸೊ ಟರ್ಮಕ್ಸನ್ನು ಓಪನ್ ಮಾಡಿ ನೀವೀಗ ಕೆಲವುದು ಪ್ಯಾಕೇಜಸನ್ನು ಇನ್ಸ್ಟಾಲ್ ಮಾಡಬೇಕು. ಸೊ ಕಮಾಂಡ್ಸನ್ನು ಜಸ್ಟ್ ಫಾಲೋ ಮಾಡಿ. ನಾನೆಲ್ಲ ಕಮಾಂಡ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೆ. ಸೊ ಅದನ್ನು ಫಾಲೋ ಮಾಡಿ. ಸೊ ಫಸ್ಟ್ ಕಮಾಂಡ್ ಅಂತ ಹೇಳಿದರೆ pkg ಇನ್ಸ್ಟಾಲ್ ಗಿಟ್. ಸೊ ಇದು ಇನ್ಸ್ಟಾಲ್ ಆಗ್ತದೆ ಈಗ ಗಿಟ್ ರೆಪೋಸಿಟ್ರಿ. ಸೊ ನಿಮ್ಮ ನೆಟ್ ಸ್ಪೀಡ್ ಇದ್ದರೆ ಸ್ಪೀಡಲ್ಲಿ ಡೌನ್ಲೋಡ್ ಆಗುತ್ತೆ. ಓಕೆ, ಓಕೆ, ಇದೀಗ ಇನ್ಸ್ಟಾಲ್ ಆಯಿತು. ನೆಕ್ಸ್ಟ್ ಪ್ಯಾಕೇಜ್ ಅಂತ ಹೇಳಿದರೆ pkg ಇನ್ಸ್ಟಾಲ್ ಪೈಥಾನ್. ಸೊ ಪೈಥಾನ್ ಪ್ಯಾಕೇಜಸನ್ನು ನೀವು ಇನ್ಸ್ಟಾಲ್ ಮಾಡಬೇಕು. ಸೊ ಇದು ಸಹ ಡೌನ್ಲೋಡ್ ಆಗುತ್ತೆ. ಈಗ ಡೌನ್ಲೋಡ್ ಆಯಿತು. ಸೊ ನೆಕ್ಸ್ಟ್ ಕಮಾಂಡ್ ಅಂತ ಹೇಳಿದರೆ ನಿಮಗೆ ಈಗ TBomb ಇದು ರೆಪೋಸಿಟ್ರಿಯನ್ನು ಕ್ಲೋನ್ ಮಾಡಬೇಕು. ಸೊ ಅದರ ಕಮಾಂಡು ಗಿಟ್ ಕ್ಲೋನು. ಸೊ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಸೊ ಅದನ್ನು ನೋಡಿಕೊಂಡು ಟೈಪ್ ಮಾಡಿ, ಇಲ್ಲದಿದ್ದರೆ ಕಾಪಿ ಮಾಡಿ. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಮಾಡಬೇಡಿ. ಸೊ ಇದೀಗ ಕ್ಲೋನ್ ಆಗ್ತಾ ಇದೆ 77%. ಓಕೆ, ಸೊ ಓಕೆ, ಇದೀಗ ಕ್ಲೋನ್ ಆಯಿತು. ಸೊ ನೀವು ಈಗ LS ಅಂತ ಟೈಪ್ ಮಾಡಿದರೆ ನಿಮ್ಮದು ಕರೆಂಟ್ ಡೈರೆಕ್ಟ್ರಿಯಲ್ಲಿ ಏನೆಲ್ಲ ಟೂಲ್ಸ್ ಇದೆ ಅಂತ ಕಾಣಿಸ್ತದೆ. ಸೊ TBomb ರೆಪೋಸಿಟ್ರಿ ಕ್ರಿಯೇಟ್ ಆಗಿದೆ ಇಲ್ಲಿ. ಸೊ ಅದನ್ನು ಓಪನ್ ಮಾಡಿ, ಚೇಂಜ್ ಡೈರೆಕ್ಟ್ರಿ TBomb. ಸೊ ಇಲ್ಲಿ LS ಅಂತ ಟೈಪ್ ಮಾಡಿದರೆ ನಿಮಗೆ ಇದರೊಳಗಡೆ ಏನೆಲ್ಲ ಫೈಲ್ಸ್ ಇದೆ ಅಂತ ಕಾಣಿಸ್ತದೆ. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನೀವು ./TBomb.sh ಸೊ ./TBomb.sh ಅಂತ ಸಹ ಹಾಕ್ಬೋದು, ಇಲ್ಲದಿದ್ದರೆ ಬ್ಯಾಶ್ ಅಂತ ಹೊಡೆದು TBomb.sh ಅಂತ ಸಹ ಹಾಕ್ಬೋದು. ಸೊ ಇದೀಗ ಪ್ರೆಸ್ ಎನಿ ಕೀ ಟು ಕಂಟಿನ್ಯೂ ಅಂತ ಕೇಳ್ತಿದೆ. ಸೊ ಇದು ಡೌನ್ಲೋಡ್ ಆಗಲಿ ಫಸ್ಟು. ಸೊ ಡೌನ್ಲೋಡ್ ಆಯಿತು. ಸೊ ಇದರಲ್ಲಿ ನಿಮಗೆ 5 ಆಪ್ಷನ್ ಇದೆ. ಸೊ ಇದರಲ್ಲಿ ಫಸ್ಟ್ ಆಪ್ಷನ್ ಅಂತ ಹೇಳಿದರೆ SMS ಬಾಂಬರ್, ಸೆಕೆಂಡ್ ಆಪ್ಷನ್ ಅಂತ ಹೇಳಿದರೆ ಕಾಲ್ ಬಾಂಬರು, 3ನೇದು ಮೇಲ್ ಬಾಂಬರು, 4ನೇದು ಈ ರೆಪೋಸಿಟ್ರಿಯನ್ನು ಅಪ್ಡೇಟ್ ಮಾಡಲಿಕ್ಕೆ, 5ನೇದು ಎಕ್ಸಿಟ್ ಆಗಲಿಕ್ಕೆ. ಸೊ ನಾನೀಗ ಫಸ್ಟ್ ಆಪ್ಷನ್ ಅಂತ ತೋರಿಸ್ತೆ, ಮೆಸೇಜ್ ಬಾಂಬು. ಸೊ ಇದರಲ್ಲಿ ಫಸ್ಟಿಗೆ 1 ಅಂತ ಕೊಟ್ಟು ಎಕ್ಸಿಕ್ಯೂಟ್ ಮಾಡಿದೆ. ಸೊ ಇದೀಗ ಲೋಡ್ ಆಗ್ತಾಯಿದೆ. ಸೊ ಲೋಡ್ ಆಗಲಿ. ಸೊ ಇಲ್ಲಿ ನೋಡ್ಬೋದು, ಎಂಟರ್ ದಿ ಯುವರ್ ಕಂಟ್ರಿ ಕೋಡ್ ಅಂತ ಕೇಳ್ತಿದೆ. ಸೊ ಇಂಡಿಯಾದ ಕಂಟ್ರಿ ಕೋಡ್ 91 ಓದ್ತಿದೆ. ಸೊ ಈಗ ಇಲ್ಲಿ ನನ್ನ ನಂಬರ್ ಹಾಕ್ತೇನೆ. ಓಕೆ, ಸೊ ನಾವೀಗ ಒಂದು 20 ಮೆಸೇಜಸನ್ನು ಹಾಕಿ ತೋರಿಸ್ತೇನೆ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಜಾಸ್ತಿ ಮೆಸೇಜ್ ಹಾಕಿದರೆ ನನ್ನ ಮೊಬೈಲ್ ಹ್ಯಾಂಗ್ ಆಗೋದು. ಸೊ ಅದಕ್ಕೆ ಸೊ ಒಂದು ಮೆಸೇಜ್ ಆದಮೇಲೆ ಇನ್ನೊಂದು ಮೆಸೇಜಿಗೆ ಎಷ್ಟು ಟೈಮ್ ಬೇಕಂತ ಕೇಳ್ತಾ ಉಂಟು ಇಲ್ಲಿ, ಡಿಲೇ ಟೈಮ್. ಸೊ 1 ಸೆಕೆಂಡ್ ಅಂತ ಹಾಕ್ತೇನೆ. ಸೊ ಥ್ರೆಡ್ಡು ಇಲ್ಲಿ ರೆಕಮೆಂಡೆಡ್ 2 ಅಂತ ಇದೆ. ಸೊ 2 ಹಾಕಿ, ಜಾಸ್ತಿ ಇದು ಮಾಡಲಿಕ್ಕೆ ಹೋಗಬೇಡಿ.
ಸೊ ಪ್ರೆಸ್ ಟು ಸಸ್ಪೆಂಡ್ ದಿ ಬಾಂಬರ್ ಆರ್ ಟು ರೆಸ್ಯೂಮ್ ಇಟ್ ಅಂತ ಇದೆ. ಅದು ನೀವೀಗ ಇನ್ನೂ ಸ್ಟಾರ್ಟ್ ಆಗಲಿಲ್ಲ. ಸೊ ಇಲ್ಲಿ ಎಂಟರ್ ಒತ್ತಿ. ಸೊ ಈಗ ಟೂಲು ಒಂದೆರಡು ಸೆಕೆಂಡಲ್ಲಿ ಸ್ಟಾರ್ಟ್ ಆಗ್ತದೆ ಮೆಸೇಜ್ ಬಾಂಬ್ ಬರಲಿಕ್ಕೆ. ನೋಡ್ಬೋದು ಮೆಸೇಜ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನನ್ನ ಮೊಬೈಲಿಗೆ. ಸೊ ಈಗ ಕಂಟಿನ್ಯೂಸ್ ನನಗೆ ಮೆಸೇಜ್ ಬರ್ತಾ ಇರ್ತದೆ. ಸೊ ನಾನೀಗ ಜಸ್ಟ್ 20 ತಗೊಂಡಿದ್ದೆ. ಸೊ ಅದಕ್ಕೋಸ್ಕರ ಜಾಸ್ತಿ ಏನು ಹ್ಯಾಂಗ್ ಆಗೋದಿಲ್ಲ. ಸೊ ಈಗ ಅದರಲ್ಲಿ 500 ಮೆಸೇಜ್ ಇತ್ತಲ್ಲ. ಸೊ ನೀವೀಗ ಒಂದು 100-200 ಮೆಸೇಜ್ ಒಟ್ಟಿಗೆ ಹಾಕಿದರೆ ನಿಮ್ಮ ಮೊಬೈಲು ಬಿಡಿ ಸ್ವಿಚ್ ಆಫ್ ಮಾಡಿ ಆನ್ ಮಾಡಬೇಕಾಗ್ತದೆ. ಸೊ ನಾನೀಗ ನೋಡ್ಬೋದು ಕಂಟಿನ್ಯೂಸ್ ಮೆಸೇಜ್ ಬರ್ತಾಯಿದೆ. ಸೊ ನಾನು ಸ್ಟಾಪ್ ಮಾಡ್ತೆ ಈಗ ಇದನ್ನಿಲ್ಲಿ Ctrl+C ಎಂಟರ್. ಸೊ ಈಗ ಹೊರಗಡೆ ಬಂತು. ಸೊ ಹೀಗೆ ನೀವು ಟರ್ಮಕ್ಸಲ್ಲಿ TBomb ಯೂಸ್ ಮಾಡಿಕೊಂಡು ಮೆಸೇಜ್ ಬಾಂಬನ್ನು ಮಾಡ್ಬೋದು. ಸೊ ಇದನ್ನು ಈಗ ಯಾರೋ ಪರಿಚಯ ಇಲ್ಲದವ್ರ ಮೇಲೆಲ್ಲ ಪ್ರಯೋಗ ಮಾಡಬೇಡಿ. ಸೊ ಯಾರಿಗೂ ಹಾರ್ಮ್ ಮಾಡಲಿಕ್ಕೋಸ್ಕರ ಇದನ್ನು ಟ್ರೈ ಮಾಡಬೇಡಿ. ಸೊ ಇದು ಜಸ್ಟ್ ಫನ್ ಅಥವಾ ಮತ್ತು ರಿಸರ್ಚ್ ಪರ್ಪಸ್ಸಿಗೆ ಮಾಡಿದ್ದು. ಸೊ ಇನ್ನೂ ಹೆಚ್ಚಿನ ಎಥಿಕಲ್ ಹ್ಯಾಕಿಂಗ್ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.